ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ. ರಾಜನಾಥ್ ಸಿಂಗ್ ಅವರಿದ್ದಾರೆ, ಅಜಿತ್ ದೋವಲ್ ಅವರಿದ್ದಾರೆ, 3 ವಿಭಾಗದ 3 ಸೇನೆಯ ಮುಖ್ಯಸ್ಥರಿದ್ದಾರೆ, ಸಿಡಿಎಸ್ ಕೂಡ ಇದ್ದಾರೆ. ಸತತವಾಗಿ ನಡೀತಾ ಇರುವಂತಹ ಮೀಟಿಂಗ್ ಕಳೆದ ಅರ್ಧ ಗಂಟೆಯಿಂದ. ನೋಡಿ, ವಾಯುಪಡೆ ಮುಖ್ಯಸ್ಥರಿದ್ದಾರೆ. ಚರ್ಚೆಗಳು, ಮೀಟಿಂಗ್ ಬೇಕು. ಕೇವಲ ಮೀಟಿಂಗ್ ಮಾಡಿ ಹೋಗೋದ್ರಲ್ಲಿ ಅರ್ಥ ಇರೋದಿಲ್ಲ. ಸಾಕು, ಈ ಮೀಟಿಂಗ್ಗಳು ಸಾಕು. ಇನ್ನ ನಮಗೆ ರಿಯಾಕ್ಷನ್ಗೋಸ್ಕರ ಕಾಯ್ತಿದ್ವಿ. ಅವರು ಆಕ್ಷನ್ ಶುರು ಮಾಡಿದ್ರು, ನೀವಿನ್ನ ರಿಯಾಕ್ಷನ್ ಶುರು ಮಾಡಬೇಕು. ಆದ್ರೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ರಿ, ಓಕೆ, ಅದೊಂದು ಪ್ರೊಸೀಜರ್. ಯಾವ ರೀತಿಯಾಗಿ ನಾವು ಅಲರ್ಟ್ ಆಗಿರಬೇಕು ಅಂತೇಳಿ 3 ಸೇನೆಯ ಮುಖ್ಯಸ್ಥರ ಜೊತೆಯಲ್ಲಿ ನೀವು ಮೀಟಿಂಗ್ ಅನ್ನ ಮಾಡ್ತಾ ಇದ್ರಿ. ಭದ್ರತೆ ಹೇಗಿದೆ ಅನ್ನೋದ್ರ ಬಗ್ಗೆ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರ ಬಳಿಯಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ರಿ. ರಕ್ಷಣಾ ವಿಚಾರವಾಗಿ, ದೇಶದ ಡಿಫೆನ್ಸ್ ವಿಚಾರವಾಗಿ ಡಿಫೆನ್ಸ್ ಮಿನಿಸ್ಟರ್ ಹತ್ರ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ರಿ. ಓಕೆ, ಇದನ್ನು ಒಪ್ಕೊಳ್ತೀವಿ. ಆದ್ರೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ನಮಗೆ ಈಗ ರಿಯಾಕ್ಷನ್ ಬೇಕೇ ಬೇಕಿದೆ. ಆ 26 ಜನ ಮೃತಪಟ್ಟರಲ್ಲ, ಅವರ ಕುಟುಂಬಸ್ಥರನ್ನ ಈಗ ಹೋಗಿ ಮಾತಾಡಿಸಿ ಗೊತ್ತಾಗತ್ತೆ. $108 ಮಿಲಿಯನ್ ವಿಶ್ವ ಬ್ಯಾಂಕ್ ಸಾಲ, ಖೈಬರ್ ಪಖ್ತೂನ್ಖ್ವಾಗೆ ಅಭಿವೃದ್ಧಿಗೆ ವಿಶ್ವ ಬ್ಯಾಂಕ್ ಕೊಟ್ಟಿರುವಂತಹ ಸಾಲ. ಇವತ್ತು ಮತ್ತೆ ಸಾಲಕ್ಕಾಗಿ IMF ಮೊರೆ ಹೋದಂತಹ ಪಾಕಿಸ್ತಾನ. ತಿನ್ನಕ್ಕೆ ಊಟ ಇಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವ. ಖೈಬರ್ ಪಖ್ತೂನ್ಖ್ವಾಗೆ ಅಭಿವೃದ್ಧಿಗೋಸ್ಕರ ವಿಶ್ವ ಬ್ಯಾಂಕ್ನಿಂದ ಸಾಲ. ಮತ್ತೊಮ್ಮೆ ನಿಮ್ಗಿಂತ ತಿರ್ಕೆ ಶೋಕಿಗೆನೆ ಇಂಥ ಸ್ಥಿತಿ ಬಂದಿರೋದು ಪಾಕಿಸ್ತಾನಕ್ಕೆ. ಯಾರೋ ಅಯ್ಯೋ ಪಾಕಿಸ್ತಾನ ಯುದ್ಧ ಬೇಡ ಅಂತಿದ್ರಲ್ಲ, ಕೊಡ್ರಪ್ಪ ಒಂದೊಂದು ಸ್ವಲ್ಪ ದುಡ್ಡು ಅವ್ರಿಗೆ. ಪಾಕಿಸ್ತಾನದವ್ರಿಗೆ ಸಾಲ ಬೇಕಂತೆ. ದುಡ್ಡಿಲ್ಲ, ಸಾಲ ಬೇಕು, ಸಾಲ. ಯುದ್ಧ ಬೇಡ, ಅಯ್ಯೋ ಯುದ್ಧ ಬೇಡ ಅಂತಿದ್ರಲ್ಲ, ಅವ್ರಿಗೆ ಸಾಲ ಬೇಕಂತೆ. ಕೊಡ್ರಪ್ಪ, ಹೋಗಿ ಕೊಡಿ. ಅದೇನ್ ಹೇಳ್ತಾರ, ತಿನ್ನಕ್ಕೆ ಊಟಕ್ಕೆ ಗತಿ ಇಲ್ಲ ಅವ್ರಿಗೆ. ನಮ್ಮ ಭಾರತದೊಳಗೆ ನುಗ್ಸಿ ಅದೇ ಆ ಪಾಕಿಸ್ತಾನದವರು ಆ ಉಗ್ರಗಾಮಿಗಳು ಹಾಕುವಂತ ಊಟ ಇತ್ತಲ್ಲ, ಆ ಊಟವನ್ನ ಅಲ್ಲಿನ ಜನರಿಗೆ ಹಾಕಿದ್ರೆ ಎಷ್ಟೋ ದುಡ್ಡು ಮಿಗ್ತಾ ಇತ್ತು. ಇವತ್ತು ಸಾಲ ಮಾಡಿಕೊಳ್ಳುವಂತ ಪ್ರಯತ್ನ ಬರ್ತಾ ಇಲ್ಲ. ಯಾವ ತರದ ಊಟ ಅವ್ರಿಗೆ? ಶಸ್ತ್ರಾಸ್ತ್ರಗಳು, ಅನ್ನದ ಬಗ್ಗೆ ಹೇಳ್ತಾ ಇಲ್ಲ. ಬಾಂಬು, ಗ್ರೆನೇಡು, ಮಾರ್ಟರ್ ಫೈರ್ಗಳು, ಮಿಸೈಲ್ಗಳು, ಶೆಲ್ಗಳು, ಇದಕ್ಕೋಸ್ಕರ ತುಂಬಿಸಿದ್ರಲ್ಲ ಉಗ್ರಗಾಮಿಗಳ ಹೊಟ್ಟೆಯನ್ನ. ಮಾಡಿ ಸಾಲ ಬರ್ಬಾದ್ ಆಗ್ತೀರಾ, ಬರ್ದಿಟ್ಕೊಳ್ಳಿ. ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ. ರಾಜನಾಥ್ ಸಿಂಗ್ ಅವರಿದ್ದಾರೆ, ಅಜಿತ್ ದೋವಲ್ ಅವರಿದ್ದಾರೆ, 3 ವಿಭಾಗದ 3 ಸೇನೆಯ ಮುಖ್ಯಸ್ಥರಿದ್ದಾರೆ, ಸಿಡಿಎಸ್ ಕೂಡ ಇದ್ದಾರೆ. ಸತತವಾಗಿ ನಡೀತಾ ಇರುವಂತಹ ಮೀಟಿಂಗ್ ಕಳೆದ ಅರ್ಧ ಗಂಟೆಯಿಂದ. ನೋಡಿ, ವಾಯುಪಡೆ ಮುಖ್ಯಸ್ಥರಿದ್ದಾರೆ. ಚರ್ಚೆಗಳು, ಮೀಟಿಂಗ್ ಬೇಕು. ಕೇವಲ ಮೀಟಿಂಗ್ ಮಾಡಿ ಹೋಗೋದ್ರಲ್ಲಿ ಅರ್ಥ ಇರೋದಿಲ್ಲ. ಸಾಕು, ಈ ಮೀಟಿಂಗ್ಗಳು ಸಾಕು. ಇನ್ನ ನಮಗೆ ರಿಯಾಕ್ಷನ್ಗೋಸ್ಕರ ಕಾಯ್ತಿದ್ವಿ. ಅವರು ಆಕ್ಷನ್ ಶುರು ಮಾಡಿದ್ರು, ನೀವಿನ್ನ ರಿಯಾಕ್ಷನ್ ಶುರು ಮಾಡಬೇಕು. ಆದ್ರೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ರಿ, ಓಕೆ, ಅದೊಂದು ಪ್ರೊಸೀಜರ್. ಯಾವ ರೀತಿಯಾಗಿ ನಾವು ಅಲರ್ಟ್ ಆಗಿರಬೇಕು ಅಂತೇಳಿ 3 ಸೇನೆಯ ಮುಖ್ಯಸ್ಥರ ಜೊತೆಯಲ್ಲಿ ನೀವು ಮೀಟಿಂಗ್ ಅನ್ನ ಮಾಡ್ತಾ ಇದ್ರಿ. ಭದ್ರತೆ ಹೇಗಿದೆ ಅನ್ನೋದ್ರ ಬಗ್ಗೆ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರ ಬಳಿಯಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ರಿ. ರಕ್ಷಣಾ ವಿಚಾರವಾಗಿ, ದೇಶದ ಡಿಫೆನ್ಸ್ ವಿಚಾರವಾಗಿ ಡಿಫೆನ್ಸ್ ಮಿನಿಸ್ಟರ್ ಹತ್ರ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ರಿ. ಓಕೆ, ಇದನ್ನು ಒಪ್ಕೊಳ್ತೀವಿ. ಆದ್ರೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ನಮಗೆ ಈಗ ರಿಯಾಕ್ಷನ್ ಬೇಕೇ ಬೇಕಿದೆ. ಆ 26 ಜನ ಮೃತಪಟ್ಟರಲ್ಲ, ಅವರ ಕುಟುಂಬಸ್ಥರನ್ನ ಈಗ ಹೋಗಿ ಮಾತಾಡಿಸಿ ಗೊತ್ತಾಗತ್ತೆ. $108 ಮಿಲಿಯನ್ ವಿಶ್ವ ಬ್ಯಾಂಕ್ ಸಾಲ, ಖೈಬರ್ ಪಖ್ತೂನ್ಖ್ವಾಗೆ ಅಭಿವೃದ್ಧಿಗೆ ವಿಶ್ವ ಬ್ಯಾಂಕ್ ಕೊಟ್ಟಿರುವಂತಹ ಸಾಲ.
ಇವತ್ತು ಮತ್ತೆ ಸಾಲಕ್ಕಾಗಿ IMF ಮೊರೆ ಹೋದಂತಹ ಪಾಕಿಸ್ತಾನ. ತಿನ್ನಕ್ಕೆ ಊಟ ಇಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವ. ಖೈಬರ್ ಪಖ್ತೂನ್ಖ್ವಾಗೆ ಅಭಿವೃದ್ಧಿಗೋಸ್ಕರ ವಿಶ್ವ ಬ್ಯಾಂಕ್ನಿಂದ ಸಾಲ ಮತ್ತೊಮ್ಮೆ. ನಿಮ್ಗಿಂತ ತಿರ್ಕೆ ಶೋಕಿಗೆನೆ ಇಂಥ ಸ್ಥಿತಿ ಬಂದಿರೋದು ಪಾಕಿಸ್ತಾನಕ್ಕೆ. ಯಾರೋ ಅಯ್ಯೋ ಪಾಕಿಸ್ತಾನ ಯುದ್ಧ ಬೇಡ ಅಂತಿದ್ರಲ್ಲ, ಕೊಡ್ರಪ್ಪ ಒಂದೊಂದು ಸ್ವಲ್ಪ ದುಡ್ಡು ಅವ್ರಿಗೆ, ಪಾಕಿಸ್ತಾನದವ್ರಿಗೆ ಸಾಲ ಬೇಕಂತೆ. ದುಡ್ಡಿಲ್ಲ, ಸಾಲ ಬೇಕು, ಸಾಲ. ಯುದ್ಧ ಬೇಡ, ಅಯ್ಯೋ ಯುದ್ಧ ಬೇಡ ಅಂತಿದ್ರಲ್ಲ, ಅವ್ರಿಗೆ ಸಾಲ ಬೇಕಂತೆ, ಕೊಡ್ರಪ್ಪ ಹೋಗಿ ಕೊಡಿ. ಅದೇನ್ ಹೇಳ್ತಾರ, ತಿನ್ನಕ್ಕೆ ಊಟಕ್ಕೆ ಗತಿ ಇಲ್ಲ ಅವ್ರಿಗೆ. ನಮ್ಮ ಭಾರತದೊಳಗೆ ನುಗ್ಸಿ ಅದೇ ಆ ಪಾಕಿಸ್ತಾನದವರು ಆ ಉಗ್ರಗಾಮಿಗಳು ಹಾಕುವಂತ ಊಟ ಇತ್ತಲ್ಲ, ಆ ಊಟವನ್ನ ಅಲ್ಲಿನ ಜನರಿಗೆ ಹಾಕಿದ್ರೆ ಎಷ್ಟೋ ದುಡ್ಡು ಮಿಗ್ತಾ ಇತ್ತು. ಇವತ್ತು ಸಾಲ ಮಾಡಿಕೊಳ್ಳುವಂತ ಪ್ರಯತ್ನ ಬರ್ತಾ ಇಲ್ಲ. ಯಾವ ತರದ ಊಟ ಅವ್ರಿಗೆ? ಶಸ್ತ್ರಾಸ್ತ್ರಗಳು, ಅನ್ನದ ಬಗ್ಗೆ ಹೇಳ್ತಾ ಇಲ್ಲ, ಬಾಂಬು, ಗ್ರೆನೇಡು, ಮಾರ್ಟರ್ ಫೈರ್ಗಳು, ಮಿಸೈಲ್ಗಳು, ಶೆಲ್ಗಳು, ಇದಕ್ಕೋಸ್ಕರ ತುಂಬಿಸಿದ್ರಲ್ಲ ಉಗ್ರಗಾಮಿಗಳ ಹೊಟ್ಟೆಯನ್ನ. ಮಾಡಿ ಸಾಲ ಬರ್ಬಾದ್ ಆಗ್ತೀರಾ, ಬರ್ದಿಟ್ಕೊಳ್ಳಿ. ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ. ರಾಜನಾಥ್ ಸಿಂಗ್ ಅವರಿದ್ದಾರೆ, ಅಜಿತ್ ದೋವಲ್ ಅವರಿದ್ದಾರೆ, 3 ವಿಭಾಗದ 3 ಸೇನೆಯ ಮುಖ್ಯಸ್ಥರಿದ್ದಾರೆ, CDS ಕೂಡ ಇದ್ದಾರೆ. ಸತತವಾಗಿ ನಡೀತಾ ಇರುವಂತಹ ಮೀಟಿಂಗ್ ಕಳೆದ ಅರ್ಧ ಗಂಟೆಯಿಂದ. ನೋಡಿ, ವಾಯುಪಡೆ ಮುಖ್ಯಸ್ಥರಿದ್ದಾರೆ. ಚರ್ಚೆಗಳು, ಮೀಟಿಂಗ್ ಬೇಕು. ಕೇವಲ ಮೀಟಿಂಗ್ ಮಾಡಿ ಹೋಗೋದ್ರಲ್ಲಿ ಅರ್ಥ ಇರೋದಿಲ್ಲ. ಸಾಕು, ಈ ಮೀಟಿಂಗ್ಗಳು ಸಾಕು. ಇನ್ನ ನಮಗೆ ರಿಯಾಕ್ಷನ್ಗೋಸ್ಕರ ಕಾಯ್ತಿದ್ವಿ. ಅವರು ಆಕ್ಷನ್ ಶುರು ಮಾಡಿದ್ರು, ನೀವಿನ್ನ ರಿಯಾಕ್ಷನ್ ಶುರು ಮಾಡಬೇಕು. ಆದ್ರೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ರಿ, ಓಕೆ, ಅದೊಂದು ಪ್ರೊಸೀಜರ್. ಯಾವ ರೀತಿಯಾಗಿ ನಾವು ಅಲರ್ಟ್ ಆಗಿರ್ಬೇಕು ಅಂತೇಳಿ 3 ಸೇನೆಯ ಮುಖ್ಯಸ್ಥರ ಜೊತೆಲಿ ನೀವು ಮೀಟಿಂಗ್ ಅನ್ನ ಮಾಡ್ತಾ ಇದ್ರಿ. ಭದ್ರತೆ ಹೇಗಿದೆ ಅನ್ನೋದ್ರ ಬಗ್ಗೆ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರ ಬಳಿಯಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ರಿ. ರಕ್ಷಣಾ ವಿಚಾರವಾಗಿ, ದೇಶದ ಡಿಫೆನ್ಸ್ ವಿಚಾರವಾಗಿ ಡಿಫೆನ್ಸ್ ಮಿನಿಸ್ಟರ್ ಹತ್ರ ನೀವು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ರಿ. ಓಕೆ, ಇದನ್ನ ಒಪ್ಕೊಳ್ತೀವಿ. ಆದ್ರೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ನಮಗೆ ಈಗ ರಿಯಾಕ್ಷನ್ ಬೇಕೇ ಬೇಕಿದೆ. ಆ 26 ಜನ ಮೃತಪಟ್ಟರಲ್ಲ, ಅವರ ಕುಟುಂಬಸ್ಥರನ್ನ ಈಗ ಹೋಗಿ ಮಾತಾಡಿಸಿ ಗೊತ್ತಾಗುತ್ತೆ. $108 ಮಿಲಿಯನ್ ವಿಶ್ವ ಬ್ಯಾಂಕ್ ಸಾಲ. ಖೈಬರ್ ಪಖ್ತೂನ್ಖ್ವಾಗೆ ಅಭಿವೃದ್ಧಿಗೆ ವಿಶ್ವ ಬ್ಯಾಂಕ್ ಕೊಟ್ಟಿರುವಂತಹ ಸಾಲ. ಇವತ್ತು ಮತ್ತೆ ಸಾಲಕ್ಕಾಗಿ IMF ಮೊರೆ ಹೋದಂತಹ ಪಾಕಿಸ್ತಾನ. ತಿನ್ನಕ್ಕೆ ಊಟ ಇಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವ.